ಇಸ್ರೇಲ್ ಮೇಲೆ IRGC ದಾಳಿ ನಡೆಸಿರೋ ವಿಷಯವಾಗಿ ಪ್ರಕಟಣೆ ಕೊಟ್ಟಿದೆ. ಇಸ್ರೇಲ್ ಮೇಲೆ ಮಿಸೈಲ್ ಮತ್ತು ಡ್ರೋನ್ ಸುರಿಮಳೆಯನ್ನ ಸುರಿಸಿದೆ. ಇಸ್ರೇಲ್ ವಾಯುಪಡೆ ಕಮಾಂಡರ್ ಕಚೇರಿ ಮೇಲೂ ಕೂಡ, ಕೇವಲ ಪ್ರಧಾನಿ ಕಚೇರಿಯಲ್ಲ, ವಾಯುಪಡೆ ಕಮಾಂಡರ್ ಕಚೇರಿ ಮೇಲೂ ಕೂಡ ದಾಳಿಯಾಗಿದೆ. ಟೆಲ್ ಅವೀವ್ನಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಜನ ಸೇಫ್ ಆಗಿರಿ ಅನ್ನುವಂತಹ ಅಲರ್ಟ್ ಟೆಲ್ ಅವೀವ್ನಲ್ಲಿ ಇರತಕ್ಕಂತಹ ಜನರಿಗೆ. ಸದ್ಯ ಅಲ್ಲಿ ರೆಡ್ ಸಿಗ್ನಲ್ ಮತ್ತು ಸೈರನ್ಗಳ ಮೊಳಗುವಿಕೆ ಅಲ್ಲಿ ಇನ್ನಷ್ಟು ಆತಂಕದ ವಾತಾವರಣ ನಿರ್ಮಾಣ ಮಾಡಿದೆ. ಒಂದರಿಂದ ಒಂದು ಹಂತವಾಗಿ ತಮ್ಮ ಟಾರ್ಗೆಟ್ ಅನ್ನ ಮುಂದುವರಿಸಿಕೊಳ್ತಾ ಇರಾನ್ ಹೋಗ್ತಾ ಇರೋದನ್ನ ಗಮನಿಸಬಹುದಾಗಿದೆ. ತಮ್ಮ ಏಕಾಂಗಿ ಹೋರಾಟದಲ್ಲಿ ಯಾರು ನಿಲ್ತಾರೆ, ಯಾರು ತನ್ನ ಜೊತೆಗೆ ನಿಲ್ಲಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ತಾನು ಪ್ರತೀಕಾರವನ್ನ ತೀರಿಸಿಯೇ ಸಿದ್ಧ ಅನ್ನುವಂತಹ ಪಣವನ್ನ ತೊಟ್ಟಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನಿರಂತರವಾಗಿ ವೈಮಾನಿಕ ದಾಳಿಯನ್ನು ನಡೆಸ್ತಾ ಇದೆ, ಡ್ರೋನ್ ಅಟ್ಯಾಕ್ಗಳನ್ನ ಮಾಡ್ತಾ ಇದೆ. ಅಲ್ಲಲ್ಲಿ ವಿಮಾನಗಳನ್ನು ಹೊಡೆದು ಹಾಕುವಂತಹ ಪ್ರಯತ್ನಗಳು, ಕಚೇರಿಗಳನ್ನು ಧ್ವಂಸ ಮಾಡುವಂತಹ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದು ಅದರಲ್ಲಿ ಸಫಲವೂ ಕೂಡ ಆಗ್ತಾ ಇದೆ. ಕೆಲವು ಭಾಗಶಃ ಇಸ್ರೇಲ್ ತಡೆಯುವಂತಹ ಪ್ರಯತ್ನದಲ್ಲೂ ಕೂಡ ಸಕ್ಸಸ್ ಅನ್ನು ಕಾಣ್ತಾ ಇರೋದನ್ನ ಗಮನಿಸಬಹುದು. ಈಗ ಸದ್ಯ ಕಮಾಂಡರ್ಗಳ ಕಚೇರಿ ಮೇಲೆ ಆಗಿರ್ತಕ್ಕಂತಹ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ. ಕೇವಲ ಪ್ರಧಾನಿ ಕಚೇರಿಯಲ್ಲ, ಸಿಕ್ಕಲ್ಲೆಲ್ಲ ಈಗ ದಾಳಿ ನಡೆಸಬೇಕು ಅನ್ನುವಂತಹ ಒಂದು ಗುರಿಯನ್ನ ಅಥವಾ ವಾಯುಪಡೆಯನ್ನ ಗುರಿಯಾಗಿಸಿದ್ರೆ ಮೇನ್ ಎಲ್ಲಿ ನಡಗಿಸಬಹುದು, ಅಲ್ಲಿ ನಮ್ಮ ಕಾರ್ಯ ಸಾಧ್ಯ ಆಗುತ್ತೆ ಅಂತ ಏನಾದರೂ ಆ ಭಾಗವಾಗಿ ಕಮಾಂಡರ್ ಕಚೇರಿಗಳ ಮೇಲೆ ದಾಳಿ ಆಗ್ತಾ ಇದೆಯಾ? ದಿವ್ಯ, ಈ ದಾಳಿಯ ಮಾದರಿಗಳನ್ನು ನೋಡ್ತಾ ಇದ್ರೆ ಇಸ್ರೇಲ್ಗೆ ನೇರವಾದಂಥ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನ ಇಸ್ರೇಲ್ ಮಾಡ್ತಾ ಇರುವಂಥದ್ದು ಬಹಳ ಸ್ಪಷ್ಟ. ಒಂದು, ಪ್ರಧಾನಿ ಕಚೇರಿಯನ್ನು ಟಾರ್ಗೆಟ್ ಮಾಡಿರುವಂಥದ್ದು. ಎರಡನೇದು, ವಾಯುಸೇನೆಯ ಕೇಂದ್ರ ಕಚೇರಿಯನ್ನು ಕೂಡ ಟಾರ್ಗೆಟ್ ಮಾಡುವಂಥ ಕೆಲಸವನ್ನ ಕೂಡ ಮಾಡಿದೆ. ಈ ಮೂಲಕ ನಾವು ಯಾರನ್ನು ಕೂಡ ಬಿಡಲ್ಲ, ಮತ್ತೆ ಯಾವುದೇ ಹಂತಕ್ಕೆ ಬೇಕಾದರೂ ಹೋಗಿ ದಾಳಿಯನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಅನ್ನುವಂತಹ ನೇರವಾದಂಥ ಎಚ್ಚರಿಕೆಯನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಈಗ ಇರಾನ್ ಮಾಡ್ತಾ ಇರುವಂಥದ್ದು. ಅದರ ಭಾಗವಾಗಿ ದಾಳಿಗಳು ಕೂಡ ನಡೆದಿರುವಂಥದ್ದು. ಇರಾನ್ನಲ್ಲೂ ಕೂಡ ಇದೇ ರೀತಿಯಾದಂತಹ ದಾಳಿಗಳು ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು. ಈಗ ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದೆ. ಅಮೆರಿಕ ಹೇಳಿತ್ತು ಮಾತುಕತೆಗೆ ಸಿದ್ಧ ಇದ್ದೀವಿ ಅಂತ, ಆದ್ರೆ ಇರಾನ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು ನಾವು ಮಾತುಕತೆಗೆ ಸಿದ್ಧವಾಗಿಲ್ಲ, ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅಂತ ಹೇಳಿತ್ತು. ಅದಕ್ಕೆ ಪೂರಕವಾಗಿ ಟೆಹರಾನ್ ಸೇರಿದಂತೆ ಬೇರೆ ಬೇರೆ ಪ್ರಮುಖ ಮಸೀದಿಗಳ ಮೇಲೆ ಕೆಂಪು ಧ್ವಜವನ್ನ ಕೂಡ ಹಾರಿಸಿತ್ತು. ಕೆಂಪು ಒಂದು ರೀತಿಯಾದಂತಹ ಇರಾನಿಗರಿಗೆ ಕ್ರಾಂತಿಯ ಸಂಕೇತ ಮತ್ತೆ ಪ್ರತೀಕಾರದ ಸಂಕೇತ ಆಗಿರುವಂತದ್ದು. ಇವತ್ತು ಬೆಳಗ್ಗೆ ಧ್ವಜ ಹಾರಿಸಿರೋದಕ್ಕೂ ಮತ್ತೆ ಇರಾನ್ ನಡೆದುಕೊಳ್ಳುತ್ತಿರುವಂತಹ ರೀತಿ ನೀತಿಗಳಿಗೂ ಕೂಡ ಬಹಳಷ್ಟು ಹೋಲಿಕೆ ಆಗ್ತಾ ಇರುವಂತದ್ದು. ಒಂದು ಕಡೆಗೆ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಅಸ್ತಿತ್ವಗಳಿರುವಂತಹ ಯಾವ ದೇಶವನ್ನು ಕೂಡ ಇರಾನ್ ಬಿಡ್ತಾ ಇಲ್ಲ. ಸರಿಸುಮಾರು 17 ದೇಶಗಳನ್ನ ಟಾರ್ಗೆಟ್ ಮಾಡಿ ಒಂದಾದ ಮೇಲೆ ಒಂದರಂತೆ ಹೊಡೆದು ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಇಸ್ರೇಲ್ನಲ್ಲೂ ಕೂಡ ಜೆರುಸಲೆಂ ಆಗಿರ್ಬೋದು, ಟೆಲ್ ಅವೀವ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಪ್ರಮುಖ ನಗರಗಳೇನಿದ್ದಾವೆ ಅಲ್ಲಿರುವಂತಹ ಪ್ರಮುಖ ಕಟ್ಟಡಗಳನ್ನ ಟಾರ್ಗೆಟ್ ಮಾಡುವಂತದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಪ್ರಧಾನಿ ಕಚೇರಿಯನ್ನು ಕೂಡ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾ ಇರುವಂತದ್ದನ್ನ ಗಮನಿಸಿದ್ರೆ ಈ ದಾಳಿಯ ತೀವ್ರತೆ ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳಿದಾವೆ. ಮತ್ತೆ ನೇರ ತೊಡೆ ತಟ್ಟುವಂತ ಪ್ರಯತ್ನದ ಭಾಗವೂ ಕೂಡ ಅಂತ ಹೇಳ್ಬೋದು. ದಿವ್ಯಾ.